ಅಶ್ವಿನಿ ಮೇಡಮ್ ನಮ್ಗೆ ಯಾರು ತುಂಬಾ ಇಷ್ಟ ಆಗಲ್ಲ. ಗಿಲ್ಲಿನ ವಿನ್ ಆದ್ರೆ ನೋಡಿದಕ್ಕೂ ಸಾರ್ಥಕ ಆಗುತ್ತೆ. ನೀವು ಆಚೆ ಹೋಗೋದ್ ಪಕ್ಕ, ಟಮಾಟೊ ಮಿಲ್ಡಕ್ಕ ನೀವು ಆಚೆ ಹೋಗೋದ್ ಪಕ್ಕ. ಯಾರು ಇಷ್ಟ ಇಲ್ಲ? ಆರಕ್ಷಿತ. ಯಾಕೆ? ಅಲ್ಲಿ ತುಂಬಾ ಜಗಳ ಆಡ್ತಾಳೆ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಅಂದ್ರೆ ವೈಲ್ಡ್ ಕಾರ್ಡ್ ಕಂಟೆಸ್ಟೆಂಟ್ಗೆ ಸೀಸನ್ 11 ಇಂದಾನೆ ಬಂದಿದ್ದಾರೆ, ಏನ್ ಅನ್ಸುತ್ತೆ ಅದ್ರ ಬಗ್ಗೆ? ಅಣ್ಣ ಏನಾಯ್ತಣ್ಣ? ಯಾಕಣ್ಣ ಅಣ್ಣ? ಇನ್ನು ಏನೋ ಬೇಕಣ್ಣ. ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಆರ್ಯ ತರುಣ್. ಇವತ್ತಿನ ವಿಡಿಯೋ ಅಲ್ಲಿ ಕನ್ನಡ ಬಿಗ್ ಬಾಸ್ ಬಗ್ಗೆ ಜನರ ಒಪಿನಿಯನ್ ಏನಿದೆ, ಅವ್ರ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು, ಅವ್ರು ಯಾರು ಗೆಲ್ಬೇಕು ಅಂತ ಇಷ್ಟಪಡ್ತಾರೆ, ಅವ್ರ ಒಪಿನಿಯನ್ ಅವ್ರ ಹತ್ರನೇ ಕೇಳೋಣ ಬನ್ನಿ. ನನ್ನ ಹೆಸರು ಗಾಯತ್ರಿ ಅಂತ. ನಿನ್ನ ಹೆಸರು ಪುಟ್ಟಿ? ದಾರುಣಿ. ಮ್ಯಾಮ್, ಬಿಗ್ ಬಾಸ್ ನೋಡ್ತಾ ಇದ್ದೀರಾ, ಏನ್ ಅನ್ಸುತ್ತೆ ಮ್ಯಾಮ್ ಈ ಸೀಸನ್? ಓಕೆ ಅನ್ಸುತ್ತೆ. ಲಾಸ್ಟ್ ಸೀಸನ್ ಕಂಪೇರ್ ಮಾಡಿದ್ರೆ ಈ ಸೀಸನ್ ಅಷ್ಟೇನು ಎಂಟರ್ಟೈನ್ಮೆಂಟ್ ಇಲ್ಲ, ಬರೀ ಜಗಳ, ಬರೀ ಇದ್ರಲ್ಲೇ ಇದೆ. ಬಟ್ ಗಿಲ್ಲಿ ಒಬ್ನೇ ಎಂಟರ್ಟೈನ್ ಮಾಡ್ತಾ ಇರೋದು. ಗಿಲ್ಲಿ, ಅಶ್ವಿನಿ, ಧನುಷ್ ಆಗಿರ್ಬೋದು, ಮತ್ತೆ ಇವಾಗ ಚೈತ್ರ ಬಂದಿರೋದಕ್ಕೆ ಒಂದ್ ಸ್ವಲ್ಪ ನೋಡಕ್ ಚೆನ್ನಾಗ ಅನಿಸ್ತಾ ಇದೆ. ಮ್ಯಾಮ್, ನಿಮ್ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು? ಗಿಲ್ಲಿ. ಯಾಕೆ ಮ್ಯಾಮ್? ಅವನು ಇರೋದನ್ನ ಇದ್ದಂಗೆ ಹೇಳ್ತಾನೆ. ಅವನು ಹಿಂದೊಂದು ಮುಂದೊಂದು ಆತರ ಏನಿಲ್ಲ, ಏನಿದೆ ಅದನ್ನ ಡೈರೆಕ್ಟ್ ಆಗಿ ಹೇಳ್ತಾನೆ ಅವನು. ಮುಂದೆ ಬನ್ನಿ ಗಿಲ್ಲಿ. ಯಾಕೆ ಮ್ಯಾಮ್? ತುಂಬಾ ಆ ಸ್ಪಾಟ್ ಅಲ್ಲಿ ಸಖತ್ತ ಕಾಮಿಡಿ ಮಾಡ್ತಾರೆ ಅಂಡ್ ಅವ್ರದ್ದು ಥಾಟ್ಸ್ ಎಲ್ಲ ಚೆನ್ನಾಗಿದೆ. ಬಟ್ ಇನ್ನೊಬ್ರಿಗೆ ಇರಿಟೇಟ್ ಮಾಡ್ತಾರೆ, ಅವ್ರನ್ನ ಸ್ವಲ್ಪ ಡೌನ್ ಆಗಿ ಮಾತಾಡ್ತಾರೆ. ಬಟ್ ಕಾಮಿಡಿ ತುಂಬಾ ಚೆನ್ನಾಗಿದೆ, ಎಂಟರ್ಟೈನ್ ಮಾಡ್ತಾರೆ ಅಂಡ್ ಅವ್ರು ಇರೋದು ಕೂಡ ತುಂಬಾ ನ್ಯಾಚುರಲ್ ಆಗಿ ಚೆನ್ನಾಗಿದ್ದಾರೆ. ಯಾರು ಇಷ್ಟ ಇಲ್ಲ ಅಂದ್ರೆ, ಇವ್ರು ಅಷ್ಟು ಚೆನ್ನಾಗಿ ಆಡ್ತಾ ಇಲ್ಲ ಆದ್ರೂ ಮನೇಲಿದ್ದಾರೆ, ಆತರ ಯಾರು ಇಷ್ಟ ಇಲ್ಲ? ಅಶ್ವಿನಿ ಮೇಡಮ್ ನಮ್ಗೆ ಯಾರು ತುಂಬಾ ಇಷ್ಟ ಆಗಲ್ಲ. ಯಾಕೆ ಅಮ್ಮ? ಅವ್ರು ತುಂಬಾ ರಾಂಗ್, ತುಂಬಾ ಎಲ್ಲದ್ರಲ್ಲೂ ಇದಾಗ ಮಾತಾಡ್ತಾರೆ, ಯಾರಿಗೂ ಮರ್ಯಾದೆ ಕೊಟ್ಟು ಮಾತಾಡಲ್ಲ ಅಮ್ಮ. ಅದಕ್ಕೆ ಅವ್ರು ನೋಡಿದ್ರೆ ಇಷ್ಟ ಇಲ್ಲ. ಈಗ ವೈಟ್ ಕಾರ್ಡ್ ಅಲ್ಲಿ ಎಂಟ್ರಿ ಆಗಿರೋರು ಸ್ವಲ್ಪ ದರ್ಪ ಜಾಸ್ತಿ ಇರೋದ್ರಿಂದ ಅವ್ರು ವೈಟ್ ಕಾರ್ಡ್ ಅಲ್ಲಿ ಎಂಟ್ರಿ ಆಗಿರೋರಿಗೆ ನನ್ಗೆ ಯಾಕೋ ಸ್ವಲ್ಪ ಇಷ್ಟ ಆಗ್ಲಿಲ್ಲ. ಅಂದ್ರೆ ವೈಟ್ ಕಾರ್ಡ್ ಬಗ್ಗೆ ನಿಮ್ಗೆ ಏನ್ ಅನಿಸ್ತು? ಅಂದ್ರೆ ಓ ಸೀಸನ್ ಆಡಿದವರೇ ಬಂದಿದ್ದಾರೆ. ಅಂದ್ರೆ ಈಗ ಏನಾಯ್ತು ಅಂದ್ರೆ SLC ಸಪ್ಲಿಮೆಂಟರಿ ಎಕ್ಸಾಮ್ ಬರ್ದಂಗೆ ಅವರು ಆಕ್ಚುಲಿ ಫೇಲ್ ಆದವ್ರು ತಿರ್ಗಾ ಬಂದಿದ್ದಾರೆ. ಆದ್ರೆ ಸಬ್ಜೆಕ್ಟ್ ಚೇಂಜ್ ಇದೆ, ಆದ್ರೆ ಅವ್ರು ತಿರ್ಗಾ ಪಾಸ್ ಆಗಲ್ಲ, ಅವ್ರು ತಿರ್ಗಾ ಫೇಲ್ ಆಗ್ತಾರೆ ಅಂತ ನನ್ಗೆ ಅನ್ಸುತ್ತೆ. ರಾಶಿಕಾ ಅಂದ್ರೆ ಸ್ವಲ್ಪ ಅಷ್ಟು ಇಷ್ಟ ಇಲ್ಲ. ಈಗ ಚೈತ್ರ ಇಷ್ಟ ಇಲ್ಲ. ಯಾಕೆ ಮ್ಯಾಮ್? ಇಲ್ಲ, ನಂಗೆ ಲಾಸ್ಟ್ ಸೀಸನ್ ಇಂದಾನೆ ಚೈತ್ರ ಇಷ್ಟ ಇರ್ಲಿಲ್ಲ. ಮತ್ತೆ ಅಶ್ವಿನಿ ಅಂತೂ ತುಂಬಾ ಓವರ್ ಆಗಿ ಆಡ್ತಾ ಇರ್ತಾರೆ. ಅವ್ರು ಏನು ಮಾಡ್ತಾರೆ ಅಂದ್ರೆ ಸುಮ್ನೆ ಏನೋ ಎಲ್ರಿಗೂ ಪಬ್ಲಿಸಿಟಿ ಆಗ್ಬೇಕು ಅಂತ ಅವ್ರೇನೋ ಮಾಡ್ತಾ ಇರ್ತಾರೆ ಅಷ್ಟೇ. ನಮ್ಮ ಹೆಸರು ರುದ್ರೇಶ್ ಅಂತ ಸರ್. ಸರ್, ಬಿಗ್ ಬಾಸ್ ಸೀಸನ್ 12 ಏನ್ ಅನಿಸ್ತಿದೆ ಸರ್? ಇವಾಗ ನಮ್ಗೆ ಏನ್ ಅನಿಸ್ತಾ ಇದೆ ಅಂದ್ರೆ, ಇವಾಗ ಗಿಲ್ಲಿ ಸಿಕ್ಕಾಬಿಟ್ಟು ಅವರನ್ನು ಕಾಲು ಎಳ್ಕೊಂಡು ಮತ್ತೆ ಇದ್ರಲ್ಲಿ ಆಟ ಆಡ್ತಾ ಇದ್ದಾನೆ. ಹೌದಾ? ಪಕ್ಕ ಬರೇ ಕಿಸಾಯಿಸೋದು, ಅವ್ರನ್ನ ಇದು ಮಾಡೋದು, ಮತ್ತೆ ಇದರಲ್ಲಿ ಆಟ ಆಡ್ತಾ ಇದ್ದಾನೆ. ಅವನದೇನ್ ಅಂತ ಎಫೆಕ್ಟ್ ಇಲ್ಲ. ಹಂಗಾಗಿ ನನ್ನ ಅನಿಸಿಕೆ ಏನಂದ್ರೆ, ಆಡೋರು ಯಾರಪ್ಪ ಅಂದ್ರೆ ಬಂದ್ರೆ ಕಾವ್ಯ ಬರ್ಬೇಕು ಫೈನಲ್. ಬಟ್ ಸ್ಪಂದನ ಆಟ ಆಡ್ತಾನೆ ಇಲ್ಲ, ಸುಮ್ನೆ ಏನೋ ಸುಮ್ನೆ ಇರ್ತಾರೆ. ಬಟ್ ಆದ್ರೂ ನಾನು ಆಡ್ತೀನಿ ಅಂತ ಅವ್ರು ತೋರಿಸ್ಕೊತಾ ಇದಾರೆ ಅಷ್ಟೇ. ಬ್ರೋ, ನಿಮ್ಮ ಹೆಸರು? ನಿತಿನ್. ಗಗನ್. ಬಿಗ್ ಬಾಸ್ ಈ ಸೀಸನ್ ಬಗ್ಗೆ ಏನ್ ಅನ್ಸುತ್ತೆ ಬ್ರೋ? ಅಂದ್ರೆ ಓದ್ ಸೀಸನ್ ಕಂಪೇರ್ ಮಾಡಿದ್ರೆ ಈ ಸೀಸನ್ ಬಗ್ಗೆ ಏನ್ ಅನ್ಸುತ್ತೆ? ಚೆನ್ನಾಗಿದೆ, ಚೆನ್ನಾಗಿ ಹೋಗ್ತಿದೆ. ಯಾರು ಇಷ್ಟ ಬ್ರೋ? ಗಿಲ್ಲಿ. ಯಾಕೆ? ಚೆನ್ನಾಗಿ ಕಾಮಿಡಿ ಮಾಡ್ತಾರೆ, ಎಂಟರ್ಟೈನ್ಮೆಂಟ್ ಇರುತ್ತೆ ಅಷ್ಟೇ. ಬ್ರೋ, ನಿಮ್ಗೆ ಯಾರು ಇಷ್ಟ ಬ್ರೋ? ಗಿಲ್ಲಿ, ಕಾವ್ಯ. ಗಿಲ್ಲಿ, ಕಾವ್ಯ. ಯಾಕೆ ಬ್ರೋ? ಅವರಿಬ್ರು ಪೇರ್ ಚೆನ್ನಾಗಿದೆ. ಸೊ ಬ್ರೋ, ನಿಮ್ಗೆ ಯಾರು ಆಗಲ್ಲ ಅಂದ್ರೆ, ಇವ್ರು ಏನು ಮಾಡ್ತಾ ಇಲ್ಲ ಆದ್ರೂ ಬಿಗ್ ಬಾಸ್ ಮನೇಲಿ ಇದಾರೆ ಅಂತ ಯಾರು ಅನ್ಸ್ತಾರೆ? ಐ ಥಿಂಕ್ ಮಾಡು ಅನ್ಸುತ್ತೆ. ಮಾಡು. ಯಾಕೆ ಬ್ರೋ? ಹಂಗ ಮಾಡ್ಬೇಕಾಯ್ತು, ಸುಮ್ಮನೆ ಸೈಲೆಂಟ್ ಆಗಿರ್ತಾರೆ, ಮಾತಾಡ್ಸ್ತಾರೆ ಅನ್ಸುತ್ತೆ. ಆಡೋದನ್ನ ಮತ್ತೆ ಆಡ್ತಾರೆ ಅನ್ಸುತ್ತೆ. ಅದಕ್ಕೆ ಬ್ರೋ, ನಿಮ್ಗೇನ್ ಅನ್ಸುತ್ತೆ? ಯಾರು ಇಷ್ಟ ಆಗಲ್ಲ ಬ್ರೋ ಬಿಗ್ ಬಾಸ್ ಮನೇಲಿ? ನನ್ಗ ಸೂರಜ್ ಇಷ್ಟ. ಯಾಕೆ ಬ್ರೋ? ಸೊ ಅವ್ನು ಬರೀ ಕನ್ನಿಂಗ್ ಆಟ ಆಡ್ತಾನೆ ಬ್ರೋ ಜಾಸ್ತಿ, ಸೊ ಇಷ್ಟ ಆಗುತ್ತೆ. ಬ್ರೋ, ನಿಮ್ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಬ್ರೋ? ಇವಾಗ ಮುಂಚೆ ಗಿಲ್ಲಿ ಇದ್ದ ಬ್ರೋ, ಇವಾಗ ರಜತ್ ಬಂದಿರಲ್ಲ. ರಜತ್ ಒಳ್ಳೆ ಕಂಟೆಸ್ಟೆಂಟ್ ಬ್ರೋ, ಚೆನ್ನಾಗಿ ಆಡ್ತಿದ್ದಾನೆ. ಯಾಕೆ ಬ್ರೋ ಗಿಲ್ಲಿಂದ ರಜತ್ ಯಾಕಾಯ್ತು ಏನು ಅಂತ ಬ್ರೋ? ಕದರ್ ಮೇಂಟೈನ್ ಮಾಡ್ತಾನೆ, ಏನೇ ಆಗ್ಲಿ ಕರೆಕ್ಟ್ ಮಾಡ್ತಾನೆ ಬ್ರೋ. ಇವ್ನು ಗಿಲ್ಲಿ ಹಂಗಲ್ಲ, ಎಲ್ಲ ಇವನು ಮಾಡ್ತಾನೆ ಬಟ್ ಅವನಷ್ಟು ಬರಲ್ಲ. ಚೆನ್ನಾಗ ಕಮೆಂಟ್ ಹೊಡಿತಾನೆ, ಇಬ್ಳಾರು ಇಷ್ಟ ಆಗ್ತಾರೆ, ಅದ್ರಲ್ಲಿ ರಜತ್ ಬಹಳ ಇಷ್ಟ. ಟಾಪ್ 5 ಅಲ್ಲಿ ಯಾರ್ಯಾರು ಇರ್ಬೋದು ಅಂತ? ಗಿಲ್ಲಿ, ಕಾವ್ಯ ಸರ್. ಗಿಲ್ಲಿ, ಕಾವ್ಯ ಸಾಕ ಬ್ರೋ? ಅಕ್ಕಪಕ್ಕ ಗಿಲ್ಲಿ, ಕಾವ್ಯ ಅಷ್ಟೇನಾ? ಯಾರು ಬರ್ಬಾರ್ದ? ರೈಟ್ ಹ್ಯಾಂಡ್, ಲೆಫ್ಟ್ ಹ್ಯಾಂಡ್, ಗಿಲ್ಲಿ, ಕಾವ್ಯ. ಮಜಾ ಆಯಾ. ಟಾಪ್ 5 ಅಂದ್ರೆ ಫಸ್ಟ್ ಗಿಲ್ಲಿ, ಕಾವ್ಯ, ರಜತ್, ರಘು ಅವರು,
ಮೇ ಬಿ ಅಶ್ವಿನಿ ಅವರು. ಟಾಪ್ ಇದರಲ್ಲಿ ಮಾಳು ಮಾಡು ಮತ್ತೆ ಗಿಲ್ಲಿ ಗಿಲ್ಲಿ ಧನುಷ್ ಬರ್ಬೋದು ಮತ್ತೆ ಕಾವ್ಯ ಇನ್ನೊಬ್ರು ಅಶ್ವಿನಿ. ಕಾವ್ಯ ಅಶ್ವಿನಿ ಅವ್ರೇ ಬರ್ತಾರೆ. ಯಾರು ಗೆಲ್ಬೇಕು ma'am? ಗಿಲ್ಲಿನೇ ಯಾಕೆ 100% ಗಿಲ್ಲಿನೇ. ಬಿಕಾಸ್ ಅವನು ಏನಿದೆ ಸ್ಟ್ರೇಟ್ ಫಾರ್ವರ್ಡ್ ಇದೆ, ಏನು ಹಂಗ ಹಿಂದೊಂದು ಮುಂದೊಂದು ಇಲ್ಲ. ಗಿಲ್ಲಿನೇ ವಿನ್ ಆದ್ರೆ ನೋಡಿದಕ್ಕೂ ಸಾರ್ಥಕ ಆಗುತ್ತೆ. ನನಗೂ ಗಿಲ್ಲಿನೇ ಗೆಲ್ತಾರೆ ಅನ್ಸುತ್ತೆ. ಬಿಕಾಸ್ ನಾನು ಇಷ್ಟು ದಿನ ಬಿಗ್ ಬಾಸ್ ಇಷ್ಟು ಸೀಸನ್ ನೋಡಿರೋದ್ರಲ್ಲಿ ಗಿಲ್ಲಿಗಿರೋ ಫ್ಯಾನ್ಸ್, ಅವ್ರಿಗೆ ಕೊಡ್ತಿರೋ ಸಪೋರ್ಟ್ ಇಲ್ಲಿವರೆಗೂ ಒಂದು ಪರ್ಸನ್ಗೆ ನಾನು ಕೊಟ್ಟಿದ್ದು ನೋಡಿದ. ಸೀಸನ್ಗೆ ಸಿಕ್ಕಿದೆ ಬಟ್ ಪರ್ಸನ್ಗೆ ಅವರೇ ಅನ್ಸುತ್ತೆ. ಸೊ ಅವ್ರು ವಿನ್ ಆಗ್ಬೋದು. ನಿಮ್ಗೆ ಯಾರು ಅನ್ಸುತ್ತೆ ಬ್ರೋ? ಗಿಲ್ಲಿ. ಯಾಕೆ ಬ್ರೋ? ಯಾಕಂದ್ರೆ ಹಳ್ಳಿ ಪ್ರತಿಭೆ ಸ್ವಲ್ಪ ಹೇಳಿಲ್ಲ. ನಾನು ಇಬ್ರು ಚಾಯ್ಸ್ ಮಾಡ್ತೀನಿ. ಮೊದಲನೇ ಗಿಲ್ಲಿ, ಎರಡನೇದು ಅಶ್ವಿನಿ ಮೇಡಮ್. ಇಬ್ರಲ್ಲಿ ಒಬ್ರು ಯಾರು ಗೆಲ್ಬೇಕು? ಇಬ್ರು ಆ ಕಡೆ ಈ ಕಡೆ ಇದಾರೆ, ಯಾರು ಗೆಲ್ಬೇಕು ಅಂತ ಹೇಳ್ತೀರಾ? ನನ್ನ ಅನಿಸಿಕೆ ಗಿಲ್ಲಿ ಗೆಲ್ಬೇಕು ಅಂತ ಹೇಳಿ. ನಮ್ಮ ಸುದೀಪ್ ಸರ್ ಶೋನ ನಡೆಸ್ಕೊಳ್ಳೋ ರೀತಿ ಏನ್ ಅನ್ಸುತ್ತೆ ಮ್ಯಾಮ್? ನಾವು ಆಕ್ಚುಲಿ ಡೈಲಿ ಬಿಗ್ ಬಾಸ್ ನೋಡೋದಕ್ಕಿಂತ ವೀಕೆಂಡ್ ಬಿಗ್ ಬಾಸ್ ನೋಡೋದೇ ಹೆಚ್ಚು. ಬಿಕಾಸ್ ಸುದೀಪ್ ಸರ್ ಬರ್ತಾರೆ, ಅವ್ರು ಬಂದು ಎಲ್ಲ ನ್ಯಾಯ ಪಂಚಾಯತಿ ಮಾಡ್ತಾರೆ, ಏನ್ ಸರಿ ಯಾವ ತಪ್ಪು ಯಾವ ಸರಿ ಅಂತ ಅವ್ರು ಹೇಳೋದೇ ನಮ್ಗೆ ಇಷ್ಟ. ಸೊ ಹಂಗಾಗಿ ನಾವು ನೋಡ್ತೀವಿ ಅವ್ರನ್ನ. ಪುಟಿ, ನಿಂಗೆ ಯಾರು ಇಷ್ಟ ಬಿಗ್ ಬಾಸ್ ಅಲ್ಲಿ? ಯಾಕೆ? ತುಂಬಾ ಚೆನ್ನಾಗಿ ಆಕ್ಟ್ ಮಾಡ್ತಾನೆ. ಆಕ್ಟ್ ಮಾಡ್ತಾನ ಚೆನ್ನಾಗಿ? ಯಾರು ಇಷ್ಟ ಇಲ್ಲ? ರಕ್ಷಿತಾ ಯಾಕೆ? ಅವಳು ತುಂಬಾ ಜಗಳ ಆಡ್ತಾಳೆ. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಯಾರು ಗೆಲ್ಬೇಕು? ಗಿಲ್ಲಿ. ಗಿಲ್ಲಿ. ಬ್ರೋ, ಸುದೀಪ್ ಸರ್ ಬಗ್ಗೆ ಏನ್ ಹೇಳ್ತೀರಾ? ಅಂದ್ರೆ ಅವ್ರು ನಡ್ಸ್ಕೊಳ್ಳೋ ಸ್ಟೈಲ್ ಆಗಿರ್ಬೋದು, ಅವ್ರ ಸ್ವಾಗ್ ಆಗಿರ್ಬೋದು, ಏನ್ ಹೇಳ್ತೀರಾ ಸುದೀಪ್ ಸರ್ ಬಗ್ಗೆ? ಬಿಗ್ ಬಾಸ್ ಅವ್ರಿಗೆ ಅಷ್ಟೇ ಸೂಟ್ ಆಗತ್ತೆ ಬ್ರೋ, ಬೇರೆ ಯಾರಿಗೂ ಸೂಟ್ ಆಗಲ್ಲ. ಸುದೀಪ್ ಸರ್ ಬೇರೆ ಯಾರನ್ನು ಬಿಗ್ ಬಾಸಿಗೆ ಕಣ್ಣು ಕಂಪೇರ್ ಮಾಡೋಕ್ಕೂ ಕೂಡ ಆಗಲ್ಲ ಸುದೀಪ್ ಸರ್ ಮುಂದೆ. ಬಿಕಾಸ್ ಆ ಆಟಿಟ್ಯೂಡ್ ಆಗಲಿ, ಆ ಒಂದು ಮಾತಾಡೋದಾಗ್ಲಿ ಎಲ್ಲಾನು ಕೂಡ ಎಷ್ಟು ಕ್ಲಾರಿಟಿಯಾಗಿ ಎಷ್ಟು ಕ್ಲಿಯರ್ ಆಗಿ ಬೇರೆಯವ್ರಿಗೆ ಹೆಂಗ್ ತಿಳಿಸ್ಬೇಕು ಅದು ಹೇಳೋದಾಗ್ಲಿ ಮೇ ಬಿ ಯಾರು ಇದ್ರಲ್ಲೂ ಅಷ್ಟು ಬರಲ್ಲ ಅಂತ ನನಗನ್ಸುತ್ತೆ. ಸೊ ಸುದೀಪ್ ಸರ್ಗೆ ಕಂಪೇರ್ ಮಾಡಕ್ ಆಗಲ್ಲ ಬಿಗ್ ಬಾಸ್ ಅಲ್ಲಿ. ಥ್ಯಾಂಕ್ ಯು. ನೋಡಿದ್ರಲ್ಲ ನಮ್ ಜನಕ್ಕೆ ಬಿಗ್ ಬಾಸ್ ಬಗ್ಗೆ ಏನ್ ಒಪಿನಿಯನ್ ಇದೆ ಅಂತ. ಪರ್ಸನಲಿ ನನ್ನ ಕೇಳಿದ್ರೆ ರಘು ತುಂಬಾ ಟಾಸ್ಕ್ ಅಲ್ಲೆಲ್ಲ ಚೆನ್ನಾಗಿ ಮಾಡ್ತಾರೆ, ಹಾಗೆ ಮಾತಾಡೋದ್ರಲ್ಲಿ ತುಂಬಾ ಚೆನ್ನಾಗಿದ್ದಾರೆ. ಸೊ ಅವ್ರು ಗೆಲ್ಬೋದು ಅಂತ ನನ್ಗನ್ಸುತ್ತೆ. ನಿಮಗೆ ಯಾರು ಗೆಲ್ಬೋದು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ. ದೊಡವ ದೊಡವ ದ್ವಾಸೆ ಕೊಡು, ಚಿಕ್ಕವ ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ. ಸುಮ್ಮನಿರಲ್ಲ.